ಅದನ್ನು ಅನುಗ್ರಹಿಸುವವನು ಉತ್ತರಾಧಿಪತಿ ಎನಿಸಿದಂತಹ ಕುಬೇರ. ಈಗ ನಮ್ಮಲ್ಲಿ ಎಲ್ಲ ಸಮೃದ್ಧಿ ಇತ್ತು, ನನಗೆ ಆ ಉತ್ತರಾಧಿಪತಿಯ ಅನುಗನನ್ನೇ ಎಲ್ಲಿದ್ದಾರೆ, ಯಾವಾಗ ಸಿಗ್ತಾರೆ ಅಂತ ನಿರೀಕ್ಷಿಸುವ ಒಂದು ಪ್ರಮೇಯ ಬರ್ತದೆ. ಏನಾಗ್ತಾ ಅರಿಯಬೇಕಾದ ವಿಚಾರ ಇನ್ನೂ ತಿಳಿಯಲಿಲ್ಲ. ಯಾಕೆ? ಯಾರ ಮೊರೆ ಹೋಗಿರುವುದು, ಅವರನ್ನು ಒಂದು ಹೊಡೆದುಕೊಳ್ಳಬೇಕಾದ ಪ್ರತಿಜ್ಞಾಬದ್ಧತೆ ಇದ್ದ ಮೇಲೆ ಹೇಗೆ ಹೊಂದುವುದು ಅಂತಲೇ ಯೋಚಿಸ್ತಾ ಧ್ಯಾನ ನಿಬದ್ಧರಾದ ಸ್ಥಿತಿಯಲ್ಲಿ ಬೇಜಾಯಿತಾರೆ. ಆಪ್ತರಾದವರು ಒದಗುತ್ತಾರೆ, ಸಕಾಲದಲ್ಲಿ ಬೇಕಾದನ್ನು ಸೂಚಿಸ್ತಾರೆ. ಆಪ್ತರ ಸೂಚನೆಯೂ ಕಾರಣವಾಗಿ ನಾನು ಅರಿತದ್ದರಿಂದ ಅನಿರೀಕ್ಷಿತವಾದ ಎಡೆಯಲ್ಲಿ ಹೋಗಿ ಸೇರಿದ್ದಾನೆ. ಅವರಲ್ಲಿ ಜೀವಭೀತಿಯಿಂದ ಹೋಗಿ ಸೇರಿದ್ದಾನೆ ಎಂಬುದಲ್ಲ ವಿಷಯ. ನನಗೆ ಆಘಾತಕರವಾದ ಸೇರಿಸಿಕೊಂಡವರು ಗಮನಾಗ್ತಾರೆ. ಆಪ್ತರು ಸ್ವಜನರು ನಾವು ಭಾವಿಸಿದವರೇ ಹೀಗೆ ಪ್ರತಿಕೂಲ ಪರಿಣಾಮವನ್ನು ಮಾಡಿದರು. ಯಾರಲ್ಲಿ ಹೇಳಿಕೊಳ್ಳುತ್ತಿದ್ದರು, ಪರಿಹಾರ ಕಂಡುಕೊಳ್ಳುವುದು ಆ ಸುಭದ್ರೆ ಸಾಧ್ಯವಿಲ್ಲ. ಕಾರಣ ಇರಬೇಕು. ಏನಣ್ಣ ಕತೆ ಹೇಳೋದಕ್ಕೆ ಬಂದು ಹೊರಟಿದ್ದೀಯ? ಹೌದು. ಬೆಳೆಯುತ್ತಾ ಇರುವಂತಹ ಮಗ ಬೆಳೆದ ವಿಧಾನದಿಂದ ಇನ್ಯಾವ ಯಾವ ಬೆಳವಣಿಗೆಯನ್ನು ಸಾಧಿಸ್ತಾನೆ ಅಂತ ನಿರೀಕ್ಷಿಸುವ ಕಾಲದಲ್ಲಿ ಕೇಳುವ ಅಭ್ಯಾಸ ಅಲ್ಲ, ನಿನ್ನ ಜನಿಗೆ ನನ್ನ ಶಿರವನ್ನಿರಿಸಿ ಕಥೆಯನ್ನು ಕೇಳಿದೆ. ಏನೋ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ. ಉಳಿದವರು ಕೇಳಬಹುದಾದ ಕಥೆಯನ್ನು ರೂಪಿಸಬಹುದಾದ ಛಾತಿಯನ್ನು ಹೊಂದಿದವರು ನಮ್ಮ ಬದುಕಿನಲ್ಲೇ ಒಡನಾಡಿಗಳಾಗಿರುವ ಕಥೆ ಹೇಳುವುದಕ್ಕೆ ಹೊರಟು ಯಾರ್ಯಾರು ಹೇಳಬೇಕಾಗಿಲ್ಲ. ಏನದು ನಮ್ಮವರ ಕಥೆ ಹೌದು. ಹೇಳುವಾಗ ನೀವು ಒಂದು ವಾತ್ಸಲ್ಯ ಭಾವ, ಪ್ರೇಮಪೂರ್ಣ ಭಾವ, ನಮ್ಮವರೆಲ್ಲರೂ ಕೂಡ ನಮಗೆ ಹೇಗೆ ಒದಗಿ ಬದುಕಲ್ಲಿ ಅನಾಯಾಸವಾಗಿ ನಡೆಯುವುದಕ್ಕೆ ಅನುಕೂಲವಾಗ್ತದೆ. ಅವರು ಪ್ರತಿಕೂಲರಾದರೆ ಬದುಕಿಗೆ ಸಂಕಷ್ಟ ಒಳಗಾಗ್ತದೆ. ಎಲ್ಲ ವಿಚಾರಗಳನ್ನು ಮನದಲ್ಲಿ ತಾಯಿಯಾಗಿ ನಮ್ಮವರು ಮೆಚ್ಚಿದೆ ಮತ್ತೆ ಲೋಕವೇ ಮೆಚ್ಚುವಂತೆ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಲೋಕವನ್ನು ಮೆಚ್ಚಿಸುವಂತೆ ನಾವು ಬೆಳೆಯುತ್ತೇವೆ. ನಮ್ಮವರಿಗೆ ಅಪ್ರಿಯರಾದಂತಹ ಆ ಬದುಕು
ಮನೆ ಮಾರಿ ಅಂತ ಅನ್ನಿಸಿದೆ. ಆ ಬದುಕು ಒಳ್ಳೆಯದಂತೆ ಆರಾಮ ಸಾಗಿಸ ಇಲ್ಲ ಹೆತ್ತರವನ್ನು ಹೊಂದಿದಂತ ಹಾಗೆ ಹೆತ್ತರದ ಸಾರ್ಥಕ್ಯವಿರುವುದು ತಾಯ್ತನದ ವಾತ್ಸಲ್ಯ ಭಾವದಿಂದ ಅರಿತು ತಂಗಿಯಾದ ನನ್ನ ಅಮ್ಮನಂತೆ ನಮ್ಮೆಲ್ಲರ ಬೇಕು ಬೇಡಗಳನ್ನು ನೋಡ್ತಾ ಇದ್ದ ಹೌದು. ಅಂತಹ ನೀನು ಹೋಗಿ ಸೇರುವ ಮನೆ ಹೊಂದುವಂತಹ ಮನಸ್ಸು ಅದೆಲ್ಲ ಉತ್ಕೃಷ್ಟವಾಗಬೇಕು ಎಂಬ ಕಾಳಜಿ ಇನ್ನು ವಿವಾಹ ಕಾಲದ ಸಹೋದರರಲ್ಲಿ ಒಂದು ವೈಮನಸ್ಸು ಬಂದರೂ ನೀನು ಅಪೇಕ್ಷಿಸಿದ್ದೆ ನಿನ್ನ ಕೈಗೆ ತಗೊಂಡು ಮಾಡಿದೆವು ನನ್ನ ಜೀವನವನ್ನು ಸುಭದ್ರವಾಗಿಸಿದವರು ನೀನು. ಅಲ್ವೋ? ನನ್ನ ದೊಡ್ಡ ಬಲಭದ್ರ, ನೀನು ವಾಸುಭದ್ರ, ನಾನು ಸುಭದ್ರ. ಅಲ್ಲಿಗೆ ನನ್ನ ಜೀವನ ಭದ್ರ ಎನಿಸಿದವಳು ನಾನು. ಭದ್ರ ಅದರ ಮೂಲಭೂತವಾಗಿ ಮಂಗಳಾಂಗಿಯಾದಂತಹ ನೀನು ಮಂಗಳಕರವಾದ ವಿಧಾನದಲ್ಲಿ ಬದುಕಿನಲ್ಲಿ ಮಾಂಗಲ್ಯವನ್ನೇ ಮುನ್ನಡೆಯುತ್ತಾ ಹೋಗಬೇಕು ಎಂಬ ಸದಾಶಯ. ನಮ್ಮವರಿಗಾಗಿ ನಾವು ದುಡ್ಡಿದ್ದೆ. ನಿನಗಾದರೂ ವಿವಾಹ ಮಾಡಿಸಿದಂತಹ ಪಾಂಡವರು ನಮ್ಮ ಅಧ್ಯಾಪ್ತರ ಗುಣಶೀಲ ಸ್ವಭಾವಗಳಲ್ಲಿ ಶ್ರೇಷ್ಠರು ನಿರೂಪಿತ ಆಗದೇ ನಿನ್ನನ್ನು ಮದುವೆ ಮಾಡಿಕೊಂಡು ಈ ಒಂದು ಕಥೆ ಏನಾಗಿದೆ ನಮ್ಮವರಿಗೆ ನಾವು ಇಷ್ಟೆಲ್ಲ ದುಡಿಯುತ್ತಾ ಇರುವಾಗ ಮಿಡಿಯುತ್ತಾ ಇರುವ ನಮ್ಮವರ ಶ್ರೇಯೋಭಿವೃದ್ಧಿಗಾಗಿ ನಾವು ಹಂಬಲಿಸ್ತಾ ಇರುವ ನಮ್ಮವರೇ ನಮಗೆ ಸಾಧ್ಯ ಉಂಟಣ್ಣ.